ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನು ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರಾ? ಬನ್ರಿ ಇವತ್ತು ಆಲೂಗೆಡ್ಡೆ ಕಬಾಬ್ ಮಾಡೋಣ. ಯಾವ ಥರ ಏನು ಅಂತ ಮನೇಲಿರೋ ಐಟಮ್ಸ್ ಹಾಕ್ಕೊಂಡೆ ಮಾಡೋಣ ಬನ್ನಿ. ಈಗ 3 ಆಲೂಗೆಡ್ಡೆ ತೊಗೊಂಡಿದ್ದೀನಿ ನಾನಿಲ್ಲಿ. ಅದನ್ನು ನೀಟಾಗಿ ಒಂದು ಸ್ಕ್ವೇರ್ ಥರ ಕಟ್ ಮಾಡ್ಕೊಬೇಕು, ಮೀಡಿಯಮು. ಈ ಕಬಾಬ್ಗೆಲ್ಲ ನಾವು ಚಿಕನ್ ಹೆಂಗೆ ಕಟ್ ಮಾಡ್ಕೊತೀವೋ ಅಷ್ಟು ದಪ್ಪ ಬೇಡ, ಸಣ್ಣ ಮಾಡ್ಕೊಳ್ಳೋಣ. ಈಗ ನೀರು ಕಾದಿದೆ, ಅದಕ್ಕೆ ನಾನು ಆಲೂಗೆಡ್ಡೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಈಗ ಮಕ್ಳುಗಳಿಗೆಲ್ಲ ಈಗ ರಜಾ ಅಲ್ವಾ, ಆಲ್ಮೋಸ್ಟು ಈಗೆಲ್ಲ ಮನೇಲೇ ಇರ್ತಾರೆ ಮಕ್ಳುಗಳು. ಅಂಗಡಿ ಫುಡ್ ಬೇಕು ಅಂತಾರೆ. ಮನೆಯಲ್ಲೇ ನಾವೇ ಮಾಡಿಕೊಟ್ರೆ ಸೂಪರಾಗಿರುತ್ತೆ ಅಲ್ವಾ. ಅದಕ್ಕೋಸ್ಕರ ಬನ್ನಿ, ಸ್ನ್ಯಾಕ್ಸ್, ಸಂಜೆ ಹೊತ್ತು ಸ್ನ್ಯಾಕ್ಸ್ ಆಗುತ್ತೆ. ಈಗ ನಾನಿಲ್ಲಿ ಕಾರ್ನ್ಫ್ಲವರು 3 ಸ್ಪೂನು ಕಾರ್ನ್ಫ್ಲವರು, 2 ಸ್ಪೂನು ಅಕ್ಕಿ ಹಸಿಟ್ಟು ತೊಗೊತಾ ಇದ್ದೀನಿ. ಈಗ ಅಕ್ಕಿ ಹಸಿಟ್ಟು ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಬನ್ನಿ, ಈಗ ಅದ್ರ ಜೊತೆಗೆ ಒಂಚೂರು ಅದ್ರ ಜೊತೆಗೆ ಈಗ ಅರಿಶಿನ ಹಾಕ್ಕೊಳ್ಳೋಣ. ಸ್ವಲ್ಪ ಎಷ್ಟು ಬೇಕು ಅಷ್ಟು ಮಾತ್ರ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಆಮೇಲೆ ಮೆಣಸಿನ್ಕಾಯಿ ಪುಡಿ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಪುಡಿ ಆದಮೇಲೆ ಈಗ ನಾನು 2 ಸ್ಪೂನು, ನಿಮ್ಮ ಖಾರ ಎಷ್ಟು ಬೇಕು ನೋಡಿಕೊಂಡು ಕಬಾಬ್ಗೆ ತೊಗೊಳ್ಳಿ. ಇಷ್ಟೇ ಬೇಕು ಅಷ್ಟೇ ಬೇಕು ಅನ್ನೋದೇನಿಲ್ಲ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇಲ್ಲಿ. ಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಇಲ್ಲಿ ನನ್ನ ಮಕ್ಕಳಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟ ಆಗಲ್ಲ ಅನ್ನೋದಕ್ಕೋಸ್ಕರ ನಾನು ಹಾಕಿಲ್ಲ. ನಿಮಗೆ ಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ, ಇನ್ನೂ ಟೇಸ್ಟ್ ಸೂಪರಾಗಿರುತ್ತೆ. ಆಲ್ಮೋಸ್ಟ್ ಈಗ ಟೇಸ್ಟ್ ಸೂಪರಾಗಿದೆ. ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗೆ. ಈಗ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊಳ್ಳೋಣ. ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗೆ. ಇದಕ್ಕೆ ಮೊಟ್ಟೆ ಏನೂ ಹಾಕೋಂಗಿಲ್ಲ, ಏಕೆ ಅಂದರೆ ಆಲೂಗೆಡ್ಡೆ ಅಲ್ವಾ. ಸೇಮ್ ಕಬಾಬ್ ಥರನೇ ಬರುತ್ತೆ, ಟೇಸ್ಟು ಸೂಪರಾಗಿರುತ್ತೆ. ಮೊಟ್ಟೆ ಬೇಕು ಅನ್ನೋರು ಹಾಕೊಬೋದು, ಇಲ್ಲಿ ನಾನು ಮೊಟ್ಟೆ ಹಾಕ್ತಿಲ್ಲ ಅದಕ್ಕೋಸ್ಕರ. ಬನ್ನಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಸ್ವಲ್ಪ ಅಷ್ಟು ತೆಳು ಅಲ್ಲ, ಅಷ್ಟು ಮಂದನೂ ಅಲ್ಲ, ಸ್ವಲ್ಪ ಇದು ಮೀಡಿಯಮ್ ಇರಲಿ. ಬನ್ನಿ, ಈಗ ಬೋಂಡಕ್ಕೆ ಹಸಿಟ್ಟಿಗೆಲ್ಲ ಕಲಿಸ್ತೀರಲ್ವ, ಅದೇ ಅದನ್ನೇ ಇರಲಿ, ಅದು ಒಂಚೂರು ಗಟ್ಟಿ ಇರಲಿ ಅಷ್ಟೇ. ಬನ್ನಿ, ಈಗ ನೋಡಿ ಕಲಸಾಗಿದೆ. ಈಗ ಆಲೂಗೆಡ್ಡೆ ಬೇಯಿಸ್ಕೊಂಡಾಗಿದೆ. ಈಗ ನೋಡಿ ಯಾವ ಥರ, ಸ್ವಲ್ಪ ಬೇಯಿಸ್ಕೊಂಡಿದ್ರು ಸಾಕು, ಜಾಸ್ತಿ ಏನು ಬೇಯಿಸೋಕೆ ಹೋಗ್ಬೇಡಿ, ಫುಲ್ ಇದಾಗ್ಬಿಡುತ್ತೆ ಆಮೇಲೆ ಜಾಸ್ತಿ ಬೇಯಿಸೋಕೆ ಹೋದರೆ. ಯಾರೆಲ್ಲ ನೋಡ್ತಾ ಇದ್ದೀರಾ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಧ ಥರ ಯಾವ ಥರ ಬೇಕು ಅಂತ ಹೇಳಿದ್ರೆ ಮಕ್ಕಳಿಗೆ ಇಷ್ಟವಾದದ್ದೇ ನಾನು ಜಾಸ್ತಿ ಮಾಡೋದು, ಅದಕ್ಕೋಸ್ಕರ. ಬನ್ನಿ ನೋಡಿ, ಈಗ ಕಲಿಸ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಹಾಕ್ಕೊಂಡು ಕರ್ಕೊಳ್ಳೋಣ. ಈಗ ಆಲ್ಮೋಸ್ಟು ಮಕ್ಕಳುಗಳೆಲ್ಲ ತುಂಬಾ ಇಷ್ಟಪಡ್ತಾರೆ. ಈಗ ಕಬಾಬ್ ಬೇಕು ಅಂತ ಇರ್ತಾರೆ. ಈಗ ವಾರದ ದಿವಸ ಎಲ್ಲ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಹಿಂಗೆ ಮಾಡಿಕೊಟ್ಬಿಟ್ರೆ ಕಬಾಬು ಅಂತಲೇ ತಿಂತಾರೆ ಮಕ್ಕಳುಗಳು, ಸೂಪರಾಗಿರುತ್ತೆ. ಬನ್ನಿ, ಯಾರೆಲ್ಲ ನೋಡ್ತಾ ಇದ್ದೀರಾ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನಾನು ಏನೇ ಫಸ್ಟ್ ಅಡುಗೆ ಮಾಡಿದ್ರೆ ನಿಮಗೇ ಬರುತ್ತೆ. ನೋಡಿ ಈಗ ಆಗಿದೆ. ಹೀಗೆ ನೀಟಾಗಿ ಫ್ರೈ ಆಗಬೇಕು, ಚೆನ್ನಾಗಿ ಫ್ರೈ ಆದರೆ ಸೂಪರಾಗಿರುತ್ತೆ ಆಲೂಗೆಡ್ಡೆ ಕಬಾಬು. ನೋಡಿ ಈಗ ಆಗಿದೆ ಆಲೂಗೆಡ್ಡೆ ಕಬಾಬು ಯಾವ ಥರ ಏನು. ಬನ್ನಿ ಸರ್ವ್ ಮಾಡ್ಕೊಂಬಿಡೋಣ. ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಅಷ್ಟು ಸೂಪರಾಗಿರುತ್ತೆ. ನೋಡಿ, ಈರುಳ್ಳಿ ಜೊತೆಲಿ ತಿಂದ್ರಂತೂ ಇನ್ನೂ ಟೇಸ್ಟ್ ಬರುತ್ತೆ. ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟವಾದಲ್ಲಿ ಲೈಕು ಕಮೆಂಟ್ಸ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಯಾವ ಥರ ಬೆಂದಿದೆ ಅಂತಲೂ ತೋರಿಸ್ತಾ ಇದ್ದೀನಿ ನಿಮಗೆ. ನಾನು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್.